Hello everyone, I am Manuja from AS National College, Kauribidnur. I am studying first MCOM. Today I want to give information about introduction of risk management. First, the meaning of risk. Risk is a probability or threat of damage, liability loss or any other negative occurrence that is caused by external or internal vulnerabilities and that may be avoided through primitive action. ಫಾರ್ ಎಕ್ಸಾಂಪಲ್ ರಿಸ್ಕ್ ಅಂದರೆ ಒಂದು ಕಂಪ್ನಿಯಲ್ಲಿ ಆಗುವ ಲಾಸ್ ಥೆಫ್ಟ್ ಡ್ಯಾಮೇಜ್ ಅನ್ನೋ ರಿಸ್ಕ್ ಅಂತ ಕರಿತೀವಿ. ಇದನ್ನು ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳೋದ್ರ ಮೂಲಕ ಮುಂಚೆನೇ ತಡೆಗಟ್ಟಬಹುದಾಗಿರುತ್ತೆ. ದೆನ್ ದ ಮೀನಿಂಗ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಷರಿಂಗ್, ಕಂಟ್ರೋಲಿಂಗ್ ಥ್ರೆಟ್ಸ್ ಟು ಆ್ಯನ್ ಆರ್ಗನೈಸೇಷನ್, ಕ್ಯಾಪಿಟಲ್ ಆ್ಯಂಡ್ ಅರ್ನಿಂಗ್ಸ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಪ್ರೋಸೆಸ್ ಆಗಿರುತ್ತೆ. ಇದು ರಿಸ್ಕ್ನ ಐಡೆಂಟಿಫೈ ಮಾಡೋದು, ಮೆಷರ್ ಮಾಡೋದು, ಕಂಟ್ರೋಲ್ ಮಾಡತಕ್ಕಂಥದ್ದು ಆಗಿರುತ್ತೆ. ನಾವು ಎಷ್ಟು ಎಫೆಕ್ಟಿವ್ ಆಗಿ ಒಂದು ಕಂಪ್ನಿಯಲ್ಲಿ ರಿಸ್ಕನ್ನು ಮ್ಯಾನೇಜ್ ಮಾಡ್ತೀವೋ ಅಷ್ಟು ಸಕ್ಸಸ್ಫುಲ್ಲಾಗಿ ಕಂಪ್ನಿ ರನ್ ಆಗುತ್ತೆ. ದೆನ್ ವೈ ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ನಮಗೆ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ರೆಡ್ಯೂಸಿಂಗ್ ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ, ರೆಡ್ಯೂಸಿಂಗ್ ದ ಅಕರೆನ್ಸ್ ಆಫ್ ನೆಗೆಟಿವ್ ಇಂಪ್ಯಾಕ್ಟನ್ನು ಕಡಿಮೆ ಮಾಡೋದಕ್ಕೆ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ಕ್ರೀಸ್ ಪ್ರೊಬಬಿಲಿಟಿ ಆಫ್ ದ ಪಾಸಿಟಿವ್ ಇವೆಂಟ್ನ ಇಂಪ್ರೂವ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗಿರುತ್ತೆ. ಆ್ಯಂಡ್ ಇನ್ಕ್ರೀಸಿಂಗ್ ಸೇಲ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿ ಆಫ್ ದಿ ಫರ್ಮ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಎಫೆಕ್ಟಿವ್ ಆಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂದರೆ ಇದು ನಾವು ಸೇಲ್ಸ್ನ ಮತ್ತು ಕಂಪನಿಯ ಪ್ರಾಫಿಟನ್ನು ಇಂಪ್ರೂವ್ ಮಾಡೋದಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ದೆನ್ ಅಡ್ವಾಂಟೇಜಸ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ದ ಫಸ್ಟ್ ಒನ್, ರೆಡ್ಯೂಸ್ ದಿ ನೆಗೆಟಿವ್ ಕಾನ್ಸಿಕ್ವೆನ್ಸಸ್. ಇದ್ರದ್ದು ಫಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ನೆಗೆಟಿವ್ ಕಾನ್ಸಿಕ್ವೆನ್ಸಸ್, ನೆಗೆಟಿವ್ ಇಂಪ್ಯಾಕ್ಟನ್ನು ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಕಡಿಮೆ ಮಾಡುತ್ತೆ. ದೆನ್ ರೆಡ್ಯೂಸಿಂಗ್ ರಿಸ್ಕ್. ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಎಫೆಕ್ಟಿವ್ ಆಗಿ ಕಂಪ್ನಿಯಲ್ಲಿ ಯುಟಿಲೈಸ್ ಮಾಡ್ತಾ ಇದ್ದೀವಿ ಅಂದರೆ ರಿಸ್ಕ್ನ ರೆಡ್ಯೂಸ್ ಮಾಡುತ್ತೆ. ದೆನ್ ಪ್ರೊವೈಡ್ ಬೆಟರ್ ಕಂಟ್ರೋಲ್ ಓವರ್ ಫ್ಯೂಚರ್, ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್. ನಾವು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಎಫೆಕ್ಟಿವ್ ಆಗಿ ಕಂಪ್ನಿಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಇದರಿಂದ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ದೆನ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್ ಅಚೀವ್ ಬೆಟರ್ ರಿಸಲ್ಟ್ಸ್. ಪ್ರೋಗ್ರಾಮ್ ಮತ್ತು ಪ್ರಾಜೆಕ್ಟ್ಗಳು ಬೆಟರ್ ರಿಸಲ್ಟ್ನ ಅಚೀವ್ ಮಾಡೋದಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ದೆನ್ ಬೆನಿಫಿಟ್ಸ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ಎಫೆಕ್ಟಿವ್ ಯೂಸ್ ಆಫ್ ರಿಸೋರ್ಸಸ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ರಿಸೋರ್ಸಸ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಳೋದಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೊಂದು ಬೆನಿಫಿಟ್ ಏನಪ್ಪ ಅಂದರೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ನು ನಾವು ಕಂಪ್ನಿಯಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇದು ಕಂಪನಿಯ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಹ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ರೆಡ್ಯೂಸಿಂಗ್ ರಿಸ್ಕ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬೆನಿಫಿಟ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಚೀವ್ ಬೆಟರ್ ರಿಸಲ್ಟ್ಸ್. ಪ್ರಾಜೆಕ್ಟ್ ಮತ್ತು ಪ್ರೋಗ್ರಾಮ್ಸ್ ಬೆಟರ್ ರಿಸಲ್ಟ್ನ ಅಚೀವ್ ಮಾಡೋದಕ್ಕೆ ಸಹ ಇದರ ಬೆನಿಫಿಟ್ ಆಗಿರುತ್ತೆ. ಬೆಟರ್ ಬಜೆಟಿಂಗ್. ರಿಸ್ಕ್ ಮ್ಯಾನೇಜ್ಮೆಂಟ್ನ ಮತ್ತೊಂದು ಅನುಕೂಲ ಏನಪ್ಪ ಅಂದರೆ ಬೆಟರ್ ಬಜೆಟಿಂಗ್ ಮಾಡ್ಬೋದು. ರಿಸ್ಕ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂದರೆ. ಆ್ಯಂಡ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್. ಹೇಗಪ್ಪ ಅಂದರೆ ಬಿಕಾಸ್ risk management improves operational efficiency. It keeps customer happy. Then objectives of risk management. Identifies and evaluate risk. ರಿಸ್ಕ್ ಮ್ಯಾನೇಜ್ಮೆಂಟ್ ಉದ್ದೇಶಗಳು ಏನೆಲ್ಲ ಇದ್ದಾವೆ ಅಂದರೆ ಐಡೆಂಟಿಫೈಸ್ ಆ್ಯಂಡ್ ಎವ್ಯಾಲ್ಯೂಯೇಟ್ ರಿಸ್ಕನ್ನು ಐಡೆಂಟಿಫೈ ಮಾಡೋದು, ಎವ್ಯಾಲ್ಯೂಯೇಟ್ ಮಾಡೋದು ಇದು ಕೂಡ ಇದರ ಒಂದು ಉದ್ದೇಶ ಆಗಿರುತ್ತೆ. ಸಪೋರ್ಟ್ ಎಫೆಕ್ಟಿವ್ ಯೂಸ್ ಆಫ್ ರಿಸೋರ್ಸಸ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು ಕೂಡ ಇದರ ಮತ್ತೊಂದು ಆಬ್ಜೆಕ್ಟಿವ್ ಆಗಿರುತ್ತೆ. ದೆನ್ ಪ್ರಮೋಟ್
ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಇದು ಕೂಡ ಮತ್ತೊಂದು ಉದ್ದೇಶ ಆಗಿರುತ್ತೆ. ರಿಡ್ಯೂಸಿಂಗ್ ರಿಸ್ಕ್ನ ರಿಡ್ಯೂಸ್ ಮಾಡೋದು ಸಹ ಇದರ ಮತ್ತೊಂದು ಉದ್ದೇಶ ಆಗಿದೆ. ಸಪೋರ್ಟ್ ಸ್ಟ್ರಾಟಜಿಕ್ ಆ್ಯಂಡ್ ಬಿಸ್ನೆಸ್ ಪ್ಲ್ಯಾನಿಂಗ್ support strategic and business planning. It's also one of the objective of RM. Thank you.